ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಸಿಲ್ಕು ಪಂಚೆ ಹಾಗೂ ಶರ್ಟ್ ನ ತೊಟ್ಟು ಜರದಾರಿ ಸೀರೆ ಉಟ್ಟು ಸಂಕ್ರಾಂತಿ ಹಬ್ಬದ ಸಡಗರದಲ್ಲಿ ಹೊರಟಿರೋ ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ ಗಳಿಗೆ ಸಂಭ್ರಮವ ಸಂಭ್ರಮ. ಕನ್ನಡದ ಜನತೆಗೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. 2.5 ಜರ್ನಿ ಆದ್ಮೇಲೆ ವಿಲೇಜ್ ನ ರೀಚ್ ಆದ್ವಿ. ನೋಡ್ತೀವಿ ಕ್ರೌಡ್ ನ, ವಿ ವಾಸ್ ಶಾಕ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾನು ಇದನ್ನೆಲ್ಲ ಬೇರೆ ಮೂವೀಸ್ ಅಲ್ಲಿ ನೋಡ್ತಾ ಇದ್ದೆ. ಬುಲಕ್ ಕಾರ್ಟ್ ಹೆಂಗ್ ಹತ್ತದು ನಾನು ಕೇಳ್ತಿದ್ದೆ. ಕುತ್ಕೊಂಡು ಹತ್ಲ, ಕಾಲ್ ಹಿಡ್ಕೊಂಡು ಹತ್ಲ. ಎತ್ತಿನ ಗಡಿ ಮೂವ್ ಆಗ್ಬೇಕಾದ್ರೆ ಫುಲ್ ಜರ್ಕೊಂಡಿದ್ದು ಇಲ್ಲಿ ಬೀಳೋ ತರ ಆಗೋದು, ಅದ್ರಲ್ಲೂ ಡ್ಯಾನ್ಸು. ಒಂಥರ ಈ ಮೂವೀಸ್ ಅಲ್ಲೆಲ್ಲ ಹಿಂಗ್ ಅಟ್ಕೊಂಡು ಹಿಂಗೆಲ್ಲ ಹೋಗಲ್ಲ. ಸೊ ನನಗಂತರ ಅಷ್ಟು ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿತ್ತು. ಹೋಗ್ಬಿಟ್ಟು ಹೇಳಿದ್ವಿ ಮ್ಯೂಸಿಕ್. ಓ ಮೈ ಗಾಡ್, ದಟ್ ಮ್ಯೂಸಿಕ್ ವಾಸ್ ಅಮೇಜಿಂಗ್. ಆ ಒಂದು ಕಿಕ್ಕೆ ಬೇರೆ, ಟಮಟೆ ಸೌಂಡ್ ಅಲ್ಲಿ ಡ್ಯಾನ್ಸ್ ಮಾಡೋದು. ಕ್ರೌಡ್ ಎಲ್ಲ ಸುತ್ತಲಿದೆ, ಮಧ್ಯದಲ್ಲಿ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡೋದು. ಹೂ ಗೆಟ್ಸ್ ದಿಸ್ ಫೀಲಿಂಗ್? ತಮಟೆ ಸದ್ದಿಗೆ ಕುಣಿದಿದ್ದು ಊರ್ ಜನರ ಜೊತೆ ಸೇರಿ ಕೇಕೆ ಹಾಕಿದ್ದು. ಇಂಥ ಒಂದು ಸತ್ಕಾರ ನಾನು ನನ್ನ ಲೈಫಲ್ಲಿ ನೋಡಿಲ್ಲ, ಇನ್ನು ಬರೋದು ಇಲ್ಲ ಅಂತ ನಾನು ನಂಬ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಅಗೇನ್ ನನಗೆ ಆರತಿ ಯಾರು ತಗೊಂಡಿಲ್ಲ. ಸೊ ಐ ವಾಸ್ ಫೀಲಿಂಗ್ ಸೋ ನೈಸ್. ಹಾರ ಅಂತ ಹಾಕಿದ್ದಾರೆ, ಮದ್ವೆ ಟೈಮಲ್ಲೇ ಹಾಕೋದು ಅಂತ ನಾನು ಫಿಕ್ಸ್ ಆಗಿದ್ದೆ. ಬಟ್ ಹಾರ ಹಾಕೊಂಡು ಫುಲ್ ಸೀರೆ ಎಲ್ಲ ಹಾಕೊಂಡು ರೆಡಿಯಾಗಿ ನನಗೊಂಥರ ಖುಷಿ ಆಗ್ತಿತ್ತು. ಕನ್ನಡ ಕುಲಕೋಟಿ ಬಾಂಧವರಿಗೆ ಮಯ್ಯ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದರೊಂದಿಗೆ ನಮ್ಮನ್ನ ಇಷ್ಟೊಂದು ಪ್ರೀತಿಯಿಂದ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಬರು ಮಾಡ್ಕೊಂಡಿರುವಂತಹ ಸಿಡಿ ದೇವರಹಳ್ಳಿ ಗ್ರಾಮಸ್ಥರಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೊಸ ಜೀವನಕ್ಕೆ, ಹೊಸ ಗುರಿಗೆ, ಮೈಲು ಗಲ್ಲುಗಳಿಗೆ ಈ ಸುಗ್ಗಿ ನಾಂದಿ ಆಗ್ಲಿ. ನಿಮ್ ಎಲ್ಲರ ಲೈಫು ಈಗ ಈ ಹಳ್ಳಿ ಜನಗಳು ವರ್ಷವೆಲ್ಲ ದುಡಿದು ಕಷ್ಟಪಟ್ಟು ತಾವು ಬೆಳೆದಂತ ಬೆಳೆನ ದೇವರಿಗೆ ಅರ್ಪಿಸಿ ಥ್ಯಾಂಕ್ಸ್ ಹೇಳುವಂತಹ ಸಂಭ್ರಮ ಸಂಕ್ರಾಂತಿ ಹಬ್ಬ. ಮಯ್ಯ ಸಂಕ್ರಾಂತಿ ಹಬ್ಬನ ಪ್ರಾರಂಭ ಮಾಡೋದಕ್ಕೆ ನಾವು ಕೂಡ ಇಲ್ಲಿನ ರೈತರ ಸಮ್ಮುಖದಲ್ಲಿ ನಾವು ಈ ಮೊದಲು ಬೆಳೆದಿರುವಂತಹ ರಾಗಿ ಕಣಕ್ಕೆ ಪೂಜೆ ಮಾಡುವ ಮುಖಾಂತರ ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬನ ಶುರು ಮಾಡೋಣ, ಆಚರಿಸೋಣ. ಹೂ ಹಾಕ್ಬಿಟ್ಟು ಪೂಜೆ ಮಾಡಿ. ಒಬ್ಬೊಬ್ಬರೇ ಜೋಡಿಯಾಗಿ ಬನ್ನಿ. ನಿಮ್ಮನ್ನೆಲ್ಲ ಇಷ್ಟು ಪ್ರೀತಿಯಿಂದ ಸಿಡಿ ದೇವರಹಳ್ಳಿ ಜನತೆ ಮೆರವಣಿಗೆ ಮಾಡಿ ಊರಿಗೆಲ್ಲ ಹಸಿರು ತೋರಣ ಕಟ್ಟಿ ತಮಟೆ ಹೊಡಿತಾ ಸ್ವಾಗತಿಸಿ ಇಷ್ಟೆಲ್ಲ ಬರಮಾಡ್ಕೊಂಡಿದ್ದಾರೆ. ಈಗೆಲ್ಲ ನೀವು ನಮ್ಮ ಮಯ್ಯ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ರೈತ ಕುಟುಂಬದ ಮನೆ ಮನೆಗೂ ಹೋಗಿ ಎಳ್ಳು ಬೀರ್ತೀರಾ. ಅವ್ರ ಜೊತೆ ಒಂದಾಗಿ ಅವರ ಮನೆಯವರಾಗಿ ಮಯ್ಯ ಸಂಕ್ರಾಂತಿ ಹಬ್ಬನ ಆಚರಿಸ್ತೀರಾ. ಓಕೆ? ಯಸ್ ಬಾಸ್. ಅದಕ್ಕಿಂತ ಮುಂಚೆ ಒಂದೆರಡು ಹೆಜ್ಜೆ ಹಾಕಿ ಈ ಗ್ರಾಮಸ್ಥರನ್ನ ಮನರಂಜನೆ ಕೊಡೋ ಮೂಲಕ ಶುರು ಮಾಡಿದ್ರಂಗೆ. ಓಕೆ ಓಕೆ ರೆಡಿ.
ಟಾಸ್ಕ್ ಏರಿಯಾದಲ್ಲಿ ಸಿಗ್ತೀವಿ. ಓಕೆ ಓಕೆ, ಬಾಯ್ ಬಾಯ್ ಸಿಯಾ. ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಸ್ಗೆ ಇವತ್ತು ಬಾಂಬಾಟ್ ಸಂಭ್ರಮ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲ ಬೀರೋದಕ್ಕೆ ಹೊರಟ್ರು. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ ಮತ್ತು ಜೀ ತಂಡದಿಂದ, ಲೈವ್ ಸೂಪರ್ ಗುರು ಟೀಮಿಂದ. ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ದಂಗಿರು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಲೈಫ್ ಸೂಪರ್ ಗುರು ಟೀಮ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇಟ್ ವಾಸ್ ಸಚ್ ಅ ಆಸಮ್ ಎಕ್ಸ್ಪೀರಿಯನ್ಸ್. ಹೋಗಿ ಬೇರೆಯವ್ರ ಮನೆಯಲ್ಲಿ ಮಾತಾಡಿ ಅದೆಲ್ಲ ತುಂಬ ಚೆನ್ನಾಗಿತ್ತು. ದೇವರು ಸಿರಿ ಸಂಪತ್ತು ಐಶ್ವರ್ಯ ಕೊಟ್ಟು ಆ ಶಿವ ಕಾಪಾಡಿರ್ತಾರೆ. ಊರ್ಗೆನೆ ಹೋಗ್ಬಿಟ್ಟು ಬೀರೋದು ಮತ್ತೆ ಊರವರೇ ಬಂದ್ಬಿಟ್ಟು ಆಶೀರ್ವಾದ ಮಾಡೋದು ಇಸ್ ಸಮಥಿಂಗ್ ಗ್ರೇಟ್ ಅಲ್ವಾ? ಯಾರಿಗೆ ಚಾನ್ಸ್ ಸಿಗುತ್ತೆ? ಈ ಕಡೆ ಸಂಕ್ರಾಂತಿ ನಿಮ್ಗೆ ಬರೀ ಸೀನೆ ಕೊಡ್ಲಿ ಅಂತ. ಎಳ್ಳು ಬೆಲ್ಲ ತಿಂದು ವರ್ಷ ಪೂರ್ತಿ ಯಾವಾಗ್ಲೂ ಸಿಹಿಯಾಗಿರ್ಲಿ ಜೀವನ. ನಿಮ್ಮ ಹೆಸರು? ಜಯ ಜಯ ಜಾಕೆಟ್ ಜಯಂಗಟ ರಾಕೆಟ್. ಇದು ಒದಗಲ್ಲ, ಆಯ್ತದ ಅಷ್ಟೇ. ಲೈಫ್ ಟೈಮಲ್ಲಿ ಈ ತರ ಹಾಳನ್ನು ಕರಿತೀರಿ ಅಂತ ನಿಜ ಅಂದ್ರೆ ನಿಜ ಗೊತ್ತಿರಲಿಲ್ಲ ನನ್ಗೆ. ಮನೆ ಮನೆಗೂ ಎಳ್ಬೀರಿ ಆಶೀರ್ವಾದ ಪಡೆದು ಕುಣಿತ, ನಗು, ಕೇಕೆ, ಸಂಭ್ರಮ ಸಡಗರದಲ್ಲಿ ಮಿಂದೆದ್ದಿರೋ ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ ಗಳಿಗೆ ಸಂಕ್ರಾಂತಿ ಹಬ್ಬ ಮತ್ತಷ್ಟು ಚೈತನ್ಯ ತುಂಬಿ ಸ್ಫೂರ್ತಿ ತುಂಬಿರೋದಂತೂ ಸತ್ಯ. ವೆಲ್ಕಮ್ ಬ್ಯಾಕ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ ಸ್ನ್ಯಾಪ್ಡೀಲ್.com. ಇದು ಜನರೇಷನ್ ಗಳ ವಾರು. ಊರಿಗೆಲ್ಲ ಎಳ್ಬೀರಿ, ಎಳ್ಳು ಬೆಲ್ಲದ ಕಾಂಬಿನೇಷನ್ ತರ ಜಾಲಿ ಜೂನಿಯರ್ಸ್ ಮತ್ತು ಸೂಪರ್ ಸೀನಿಯರ್ಗಳು ಮಯ್ಯ ಸಂಕ್ರಾಂತಿ ಹಬ್ಬದ ಟಾಸ್ಕ್ ಅನ್ನು ಆಚರಿಸಕ್ಕೆ ರೆಡಿ ಆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಎಳ್ಳು ಬೆಲ್ಲ ಜೋಡಿ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಮಯ್ಯ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ತರ ಹಬ್ಬ ಹರಿದಿನಗಳಲ್ಲಿ ಊರಿನ ಜನ ಎಲ್ಲ ಸೇರಿ ಕೆಲವೊಂದು ಹಳ್ಳಿಗಳಲ್ಲಿ ಜಾತ್ರೆ ಮಾಡ್ತಾರೆ. ಮನರಂಜನೆಗೋಸ್ಕರ ಕೆಲವು ಕ್ರೀಡೆಗಳನ್ನ ಆಯೋಜಿಸ್ತಾರೆ. ಎತ್ತಿನ ಬಂಡಿ ಓಡಿಸೋದು, ಕಬಡ್ಡಿ ಆಡುವಂಥದ್ದು, ಹಾಗೆ ತುಂಬಾ ಪ್ರಾಚೀನವಾಗಿ ಆಡ್ಕೊಂಡ್ ಬಂದಿರುವಂತಹ ಇನ್ನೊಂದು ಗ್ರಾಮೀಣ ಕ್ರೀಡೆ ಮಡಕೆ ಹೊಡೆಯೋದು. ಸೊ ಇವತ್ತು ನೀವು ಮಯ್ಯ ಸಂಕ್ರಾಂತಿ ಹಬ್ಬದ ಮಡಕೆ ಹೊಡೆಯೋ ಟಾಸ್ಕ್ ಆಡ್ತೀರಾ. ಈ ಟಾಸ್ಕ್ ಏನು ಎತ್ತ ಅಂತ ಹೇಳೋದಕ್ಕಿಂತ ಮುಂಚೆ ಕಿಟ್ಟಿ ಯೋಗಿ, ಈ ಆಟದ ನಿಯಮಗಳು, ರೂಲ್ಸ್ ಏನು ಅಂತ ಹೇಳ್ಬೋದಾ? ಖಂಡಿತವಾಗ್ಲು. ಓಕೆ, ನಾವು ಟೇಕ್ ಯರ್ ಪೊಸಿಷನ್ ಅಂತ ಹೇಳಿದಾಗ ಈ ಒಂದು ಬ್ಯಾರಿಕೇಡ್ ಆಚೆ ನಿಂತಿರ್ತೀರಾ. ಟೈಮ್ ಸ್ಟಾರ್ಟ್ ನಾವು ಅಂತ ಹೇಳಿದ ಕೂಡಲೇ ಇದರೊಳಗಿಂದ ನುಗ್ಕೊಂಡು ಈ ರೀತಿ ಒಳಗ್ ಬರ್ತೀರಾ. ಅಂಡ್ ನಾವು ನಿಮ್ಗೆ ಇಲ್ಲಿ ಫಾರ್ಮ್ ಮಾಡಿರೋ ಅಂತ ಎದ್ವಾ ತದ್ವಾ ದಾರಿಲಿ ನೀವು ಸಾಗಕ್ ಶುರು ಮಾಡ್ತೀರಾ. ಯಾವುದೇ ಕಾರಣಕ್ಕೂ ನೀವು ಈ ಬ್ಯಾರಿಯರ್ಸ್ ನ ದಾಟೋ ಹಾಗಿಲ್ಲ, ಎಗುರ್ಕೊಂಡು ಹೋಗೋ ಹಾಗಿಲ್ಲ. ಸಾಕ್ತಾ ಸಾಕ್ತಾ ನಿಮ್ಮ ಮುಂದೆ ಮಡಕೆ ಸಿಕ್ಕಿದಾಗ ನೀವು ಮಡಕೆನ ಹೊಡಿತೀರಾ. ನಾವು ನಿಮ್ ಕೈಯಲ್ಲಿ ಬ್ಯಾಂಬೋ ಸ್ಟಿಕ್ ನ ಕೊಟ್ಟಿರ್ತೀವಿ. ಅದರಿಂದ ನೀವು ಮಡಕೆನ ಹೊಡೆದು ಅದನ್ನ ಪುಡಿ ಪುಡಿ ಮಾಡಿದಾಗ ಮಡಕೆ ಒಳಗಡೆ ಒಂದಿಷ್ಟು ಪಜಲ್ಗಳು ಸಿಗತ್ತೆ. ಆ ಪಜಲ್ ಪೀಸಸ್ ನ ನೀವು ತಗೊಂಡು ನಿಮಗೆ ಒಂದು ಜೋಳಿಗೆನ ಕೊಟ್ಟಿರ್ತೀವಿ. ಆ ಜೋಳಿಗೆ ಒಳಗಡೆ ನೀವು ಆ ಪಜಲ್ ನ ಹಾಕೊಳ್ತೀರಾ. ಎಲ್ಲ ಪಜಲ್ಗಳನ್ನ ತಗೊಂಡಾದ್ಮೇಲೆ ಎಂಡ್ ಅಲ್ಲಿ ಒಂದು ಚಿಕ್ಕ ಕಂಬನ ನೆಟ್ಟಿದೀವಿ. ಆ ಕಂಬದಲ್ಲಿ ಹೂವಿನ ಹಾರ ಇದೆ. ನೀವು ಬೇಗ ಹೋಗಿ ಆ ಹೂವಿನ ಹಾರನ ಯಾರು ಹಾಕೋತಿರೋ ಅವರು ಆ ರೌಂಡಿನ ವಿನ್ನರ್ ಆಗ್ತಾರೆ. ಇದು ಜೋಡಿಗಳ ಮಧ್ಯ ನಡೆಯೋ ಟಾಸ್ಕ್. ಆದ್ರೆ ಜೋಡಿಗಳಲ್ಲಿ ಒಬ್ರು ಮಾತ್ರ ಮಡಕೆ ಹೊಡಿತಾರೆ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಹೊಡಿಯಕ್ ಹೋಗ್ತಾ ಇದಾರಲ್ಲ ಅವರ ಕಣ್ಣು ಕಾಣದಂಗೆ ಬಟ್ಟೆನ ಕಟ್ಟಿರ್ತೀವಿ. ಈ ಚಾಲೆಂಜ್ ನ ಮಾಡಕ್ ಹೋಗ್ತಾ ಇರೋದು ಸೂಪರ್ ಸೀನಿಯರ್. ಸೊ ಜೂನಿಯರ್ಸ್ ಈ ಸೀನಿಯರ್ಸ್ ಗೆ ಹೆಲ್ಪ್ ಮಾಡ್ತೀರಾ. ಯಾಕಂದ್ರೆ ಇಲ್ಲಿ ಯದ್ವಾ ತದ್ವಾ ದಾರಿ ಇದೆ, ಹೇಗ್ ಹೋಗ್ಬೇಕು, ಮಡಕೆ ಎಲ್ಲಿದೆ, ಮಡಕೆ ಹತ್ರ ಬಂದಾಗ ಹೊಡೀರಿ ಅಂತ ಹೇಳೋದು. ಕೊನೆಗೆ ಹೂವಿನಾರ ಹಾಕೊಳ್ಳೋವರೆಗೂ ಜೂನಿಯರ್ಸ್ ಗೈಡ್ ಮಾಡ್ತೀರಾ. ಇದೆಲ್ಲ ಮುಗಿದು ಹೂವಿನಾರ ಹಾಕೊಂಡು ನಿಲ್ಲೋದು ನಿಮ್ಮ ಮೊದಲನೇ ರೌಂಡ್ ಆಗಿರುತ್ತೆ. ಈ ಮೊದಲನೇ ರೌಂಡ್ ಅಲ್ಲಿ ಯಾರು ಗೆಲ್ತಾರೋ ಅವರು ಎರಡನೇ ಲೆವೆಲ್ಗೆ ಹೋಗ್ತಾರೆ. ಎರಡನೇ ಲೆವೆಲ್ ಏನು ಅಂತ ಮೊದಲನೇ ಲೆವೆಲ್ ಮುಗ್ದಾದ್ಮೇಲೆ ಹೇಳ್ತೀನಿ.
ಓಕೆ, ಸೊ ಇವಾಗ ಫಸ್ಟ್ ರೌಂಡ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೋಣ. ಮೊದಲನೇದಾಗಿ ಬರ್ತಾ ಇರೋ ಜೋಡಿ ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿ ಅವರು. ಅವರ ಆಪೋಸಿಟ್ ಆಗಿ ಶಿಲ್ಪಾ ಅಂಡ್ ಫರ್ನಾಂಡೆಸ್. ನಾಲ್ಕು ಜನ ರೆಡಿ ಆಗಿದ್ದಾರೆ. ಈಗ ಶುರು ಆಗತ್ತೆ ನಿಮ್ಮ ಟೈಮ್ ಇನ್ 3, 2, 1. ನನಗೆ ತಲೆ ಕಟ್ಟೈತಿ ಇದೇನಪ್ಪ ಈ ತರ ಬಂದು ಮಡಕೆ ಹೊಡೆದ್ಬಿಡಲ್ಲ ಅಂತ. ಬಂದು ಮಡಕೆ ಹೊಡೆದಷ್ಟು ಒಂದು ಪಜಲ್ ಸಿಕ್ತು, ಪಜಲ್ ಬ್ಯಾಗ್ ಹಾಕೊಂಡ್ರು. ಅದು ಅವ್ರು ಹೆಂಗ್ ನಡೀತಿದ್ರು ಅಂದ್ರೆ ಈ ರೋಬೋಟ್ಗೆ ಬ್ಯಾಟ್ರಿ ಲೋ ಆದಾಗ ಹೆಂಗೆ ನಡಿಲಾ ಬೇಡವಾ ಅನ್ನೋ ತರ ನಡೀತಿದ್ದಾರೆ ಇವರು. ಅದು ಹೊಡಿಬೇಕಾದ್ರೂ ಅದನ್ನ ಮುಟ್ಲಾ ಬೇಡವಾ, ಮಡ್ಕೆಗೇನೋ ನೋವಾಗುತ್ತೆ ಪಾಪ ಅನ್ನೋ ತರ ಮುಟ್ತಾ ಇದ್ದಾರೆ. ಐ ವಾಸ್ ಲೈಕ್ ಹೊಡೀರಿ, ಮುಟ್ಬೇಡಿ, ಹೊಡೀರಿ. ಮೂರು ಮಡಿಕೆಗಳನ್ನ ಸುಲಭವಾಗಿ ಹೊಡೆದ ಸಿದ್ಧಿಲಕ್ಷ್ಮಿಗೆ ಕಣ್ಣು ಕಾಣ್ತಾ ಇರಬಹುದು ಅಂತ ಸಾರಥಿಗಳಿಗೆ ಅನುಮಾನ ಬಂದು ಕಣ್ಣಿಗೆ ಕಟ್ಟಿರೋ ಪಟ್ಟಿಯನ್ನ ಸರಿಪಡಿಸಲಾಯಿತು. ಸಿದ್ದಿಯಮ್ಮ, ನೀವು ಅದನ್ನ ಇನ್ನೊಂದ್ಸಲಿ ಮುಟ್ಟಿದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ. ನೀವು ಅದನ್ನ ಮುಟ್ಟೋದಾಗ್ಲಿ ಸರಿ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಸಿದ್ದಿಯಮ್ಮ ಮುಟ್ಕೊಬಿಡಿ ಕೈಲಿ ಅದು. ಈಗ ನಾನು ಮತ್ತೆ ವೆಸಲ್ನ ಓದ್ತೀನಿ, ಮತ್ತೆ ನಿಮ್ಮ ಆಟ ಶುರು ಆಗತ್ತೆ. ಫಾಸ್ಟಾಗಿ ಹೊಡೆದಿಲ್ಲ, ಯಾಕಂದ್ರೆ ಆ ಪಜಲ್ಗಳು ದೂರ ಬಿದ್ದರೆ ಅದನ್ನು ಪುನಃ ಎಕ್ಕುವುದು ಕಷ್ಟದ ಕೆಲಸ ಆದದ್ದು. ಆದ್ರಿಂದ ನಾನು ಮೆಲ್ಲವಾಗಿ ಅದನ್ನು ಹೊಡೆದು ಬೀಳಿಸಿದೆ. ಸಿದ್ದಿಯಮ್ಮ 2 ಉಳಿದಿದೆ. ಬಗ್ಬಿಟ್ಟು ತಗೋಬೇಕಾದ್ರೆ ಫರ್ನಾಂಡೆಸ್ ಲೆಫ್ಟ್ ಹೋಗಿ. ಅಯ್ಯೋ, ನನಗೆ ಅದು ಬಾಯಲ್ಲಿ ಹೇಳೋದು ಎಷ್ಟು ಕಷ್ಟ ಅನ್ನೋದು ನನ್ಗೆ ಅವತ್ತೇ ನಿಜ ಗೊತ್ತಾಗಿದ್ದು. ಫರ್ನಾಂಡಿಸ್ ಸರ್ 2 ಇದೆ, ಸಿದ್ದಿಯಮ್ಮ 1 ಇದೆ. ಹಿಂದೆ ಬನ್ನಿ, ಲೆಫ್ಟ್ ಬನ್ನಿ. ಈ ಕಡೆ ಬನ್ನಿ. ಈ ಕಡೆ ಶಿಲ್ಪ ಕಿರ್ತಾಳೆ, ಈ ಕಡೆ ನಾನು ಕಿರ್ತೀನಿ. ಫರ್ನಾಂಡಿಸ್ ದಿಕ್ಕಾಪಲ್ಲ ಹೋಯ್ತಾರೆ, ಇವರು ದಿಕ್ಕೇ ತಪ್ಪೋಯ್ತವ್ರೆ. ತಲೆ ಕೆಟ್ಟೋಗಿತ್ತು, ಹಂಗ ಮುಂದೆ ಕಳಿಸ್ತೆ. ಫರ್ನಾಂಡಿಸ್ ಹೊಡೆದಿದ್ದಾರೆ.
ಅಡಿಕೆ ಎಲ್ಲ ಬಿದ್ದೋಯ್ತು, ಪಜಲ್ ಅಲ್ಲೇ ಸಿಕ್ಕಾಕೊಂಡಿದೆ. ಫರ್ನಾಂಡಿಸ್ ಬಿದ್ದಿಲ್ಲ, ಎದೋಳಿ ಎದೋಳಿ ಬಿದ್ದಿಲ್ಲ ಅಂತಿದ್ದೀನಿ, ಇನ್ನು ಕೆಳಗಡೆ ಎಲ್ಲ ಹುಡುಕ್ತಾ ಇದಾರೆ. ಲಾಸ್ಟ್ ಒಂದು ಮಡಕೆ ಹತ್ರ ನಿಂತಾರೆ, ಅಲ್ಲೇ ಒಂದು ತುಂಬಾ ಟೈಮ್ ಮಾಡಾಕ್ಬಿಟ್ರು. ಹಂಗಾಗಿ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸಿದ್ದಿಯಮ್ಮ ಕಷ್ಟ ಪಡ್ತಿದ್ದಾರೆ. ಈ ಕಡೆ ಫರ್ನಾಂಡಿಸ್ ಕ್ಲಿಯರ್ ಮಾಡ್ಬಿಟ್ಟು ಹಾರದ ಕಡೆ ಹೋಗ್ತಾ ಇದ್ದಾರೆ. ಅಯ್ಯೋ ಹಿಂದೆ ಬನ್ನಿ ಸಿದ್ದಮ್ಮ ರೈಟ್. ಅಯ್ಯೋ ಇಲ್ಲಿ ನೋಡ್ತಾ ಹೊಡಿರಿ. ಅಲ್ಲಿ ಎತ್ಕೊಳ್ಳಿ ಕೆಳಗಡೆ 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 ಎತ್ಕೊಳ್ಳಿ ಬೇಗ ಬೇಗ ಸೂಪರ್ ಗುರು ಲೈಫು ಸೂಪರ್ ಗುರು ಲೈಫು ಸೂಪರ್ ಗುರು ನೀ ಏನಾರ ಹೇಳು ಸೂಪರ್ ಗುರು. ಸಂಕ್ರಾಂತಿ ಹಬ್ಬದ ದಿನ ಫಸ್ಟ್ ಟಾಸ್ಕ್ಗೆ ಸೋತ್ಬಿಟ್ಟಲ್ಲ ಅಂದ್ರೆ ಸಖತ್ ಬೇಜಾರಾಯ್ತು. ನಾವು ಜೂನಿಯರ್ಗಳಾಗಿ ಸಖತ್ ಕಷ್ಟಪಟ್ಕೊಂಡು ಗೆದ್ಕೊಂಡು ಬಂದಿರ್ತೀವಿ. ಸಣ್ಣ ಪುಟ್ಟದಲ್ಲಿ ಸೀನಿಯರ್ಗಳು ಬಂದು ಸೋತ್ಬಿಟ್ಟಾಗ ನಮ್ಗೆ ಸಖತ್ ಬೇಜಾರಾಗುತ್ತೆ. ಸಂಕ್ರಾಂತಿ ಹಬ್ಬದ ಆಚರಣೆಯಲ್ಲಿ ಆಡ್ತಾ ಇರೋ ಮಡಿಕೆ ಹೊಡೆಯೋ ಟಾಸ್ಕ್ ಅಲ್ಲಿ ಕಿಟ್ಟಿ ಸಿದ್ದಿಯಮ್ಮನ ಬೀಟ್ ಮಾಡಿ ಫರ್ನಾಂಡಿಸ್ ಶಿಲ್ಪಾ ಜೋಡಿ ವಿನ್ ಆಗಿದ್ದಾರೆ. ಭಾರಿ ಕುತೂಹಲ ಆಗ್ತಾ ಇದೆ. ನೆಕ್ಸ್ಟ್ ರೌಂಡ್ ಬರೋರು ಯಾರು? ಸೆಕೆಂಡ್ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ರಚನಾ ಅಂಡ್ ಕೃಷ್ಣ ನಂದ. ಅವರ ಆಪೋನೆಂಟ್ ಆಗಿ ಆಡಕ್ ಬರ್ತಾ ಇದ್ದಾರೆ ಸಚಿನ್ ಅಂಡ್ ಕ್ಷಮಮ್ಮ. ಓಕೆ, ಟೇಕ್ ಪೊಸಿಷನ್. ಈ ಕಡೆ ರಚನಾ ಮತ್ತು ಕೃಷ್ಣ ರೆಡಿನಾ? ವೆರಿ ಗುಡ್. ಈ ಕಡೆ ಸಚಿನ್ ಅಂಡ್ ಕ್ಷಮಾ ರೆಡಿನಾ? ಎಸ್ ಬಾಸ್. ಗುರುಗಳೇ ಶುರು ಮಾಡೋಣ ಬನ್ನಿ. ಅವರು 6 ಸುತ್ತು ಮಾಡಿ ನನ್ನ ಕಣ್ಣಿಗೆ ಕತ್ಲೇನೆ ಬರ್ತಾ ಇತ್ತು, ಏನು ಕಾಣಿಸ್ತಾನೂ ಇರ್ಲಿಲ್ಲ. 3, 2, 1 ಏನಾದ್ರು ಹೊಡೆದು ಬಿಡ್ತಾರೆ ಅಂದ್ಬಿಟ್ಟು ನಿಧಾನವಾಗಿ ಬಂದೆ. ಸ್ವಲ್ಪ ಫಾಸ್ಟ್ ಆಗಿ ಬನ್ನಿ ಅಂಕಲ್ ಅಂತ. ಹೇಗೆ ಒಳಗೆ ಎಂಟರ್ ಆಗೋದೇ ನನಗೆ ಗೊತ್ತಾಗ್ಲಿಲ್ಲ. ಇನ್ನೂ ರೈಟ್ಗೆ ಬನ್ನಿ, ಇನ್ನೂ ರೈಟ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಅಂತೂ ಇಂತೂ ಮಾಡಿ ಒಳಗೆ ಹೋದೆ. ನಾನು ಡೈರೆಕ್ಷನ್ಸ್ ನ ಕಿಚ್ಕೊಂಡು ಹೇಳ್ತಾ ಇದ್ದೀನಿ ಅವ್ರಿಗೆ, ಬಟ್ ಅವರು ನಾನು ಲೆಫ್ಟ್ ಹೇಳಿದ್ರೆ ಅವ್ರು ರೈಟ್ ಅಲ್ಲಿ ಹೋಗ್ತಾ ಇದ್ರು, ರೈಟ್ ಹೇಳಿದ್ರೆ ಲೆಫ್ಟ್ ಹೋಗ್ತಾ ಇದ್ರು. ಸ್ವಲ್ಪ ಮೇಲಿಂದ ರೈಟ್ 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 ಇನ್ನು ರೈಟ್ ತಿರ್ಕೊಳ್ಳಿ. ರೈಟು 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 ರೈಟ್ ಅಮ್ಮ ರೈಟು ಹೊಡಿ ಜೋರಾಗಿ. ಸೂಪರ್. ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಒಂದೇ ಪಾಟ್ ಹೊಡಿಬೇಕಾದ್ರೆ ಮಾತ್ರ ನನಗೆ ಬಡಿಗೆದು ಒಂದು ಗ್ರಿಪ್ ಸಿಗ್ಲಿಲ್ಲ. 2 ಸರಕ್ಕೆ ಹೊಡೆದೆ. ಲೆಫ್ಟ್ 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 ಸ್ವಲ್ಪ ಹಾಕೊಳ್ಳಿ, ನೀಟಾಗಿ ಹಾಕೊಳ್ಳಿ, ನೀಟಾಗಿ ಹಾಕೊಳ್ಳಿ, ಹಾಕೊಳ್ಳಿ ಹಾಕೊಳ್ಳಿ ಲೆಫ್ಟ್ ಲೆಫ್ಟ್ ಅದು ಜೋರಾಗಿ, ಇನ್ನು ಜೋರಾಗಿ 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 ಕರೆಕ್ಟಾಗಿ ನಾನು ಏನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಚಾಚು ಶಬ್ದ ನೀಟಾಗಿ ಪಾಲಿಸ್ತಾ ಹೋದ್ರು ಅವರು. ಹಾಕೊಳ್ಳಿ 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 ಬೇಗ ಹಾಕೊಳ್ಳಿ ಬೇಗ ಹಾಕೊಳ್ಳಿ ಬೇಗ ಹಾಕೊಳ್ಳಿ. ಸೂಪರ್ ಸೂಪರ್. 1 2 ಹೊಡಿತೀನಿ ಅಂತ ಇದ್ನಲ್ಲ, ಫಸ್ಟೇ ಒಂದು ಹೊಡೆದ್ಬಿಟ್ನಲ್ಲ ಅಂದ್ಬಿಟ್ಟು ಧೈರ್ಯ ಬಂತು. ಹೊಡಿರಿ 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 ಹಿಂದೆಯಿಂದ ಹಿಂದೆಯಿಂದ ಹೊಡಿರಿ ಹಿಂದೆಯಿಂದ ಬಿತ್ತು. ಕೃಷ್ಣಾನಂದ ಸರ್ದು ಆಟಿಟ್ಯೂಡು ಮತ್ತೆ ಅವ್ರದೇ ಒಂದು ರೆಗ್ಯುಲೇಷನ್ಸ್ ರೂಲ್ಸ್ ನಾನು ಏನ್ ಹೇಳ್ತಾ ಇದ್ದೆ ನನ್ನೇ ಕನ್ಫ್ಯೂಸ್ ಮಾಡ್ತಾ ಇದ್ರು. ಹೊಡಿಬೇಕಾದ್ರೆ ಒಂದೆಲ್ಲ ಮಿಸ್ ಆಗೋದು ಪಾಪ, ಅದು ಎತ್ತಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ, ಅಂದ್ರೂ ಕಷ್ಟಪಟ್ಟು ಹೊಡಿತಾ ಇದ್ರು. ಬೇಸಿಕ್ಲಿ ಕೋಆಪರೇಷನ್ ಇರಲಿಲ್ಲ, ಸೊ ನಾನು ಇನ್ನ ಜಾಸ್ತಿ ಕಿಚ್ಚಕ್ಕೆ ಶುರು ಮಾಡಿದೆ. ಸ್ಟೌಟ್ ಮಾಡಬೇಡ, ಕರೆಕ್ಟಾಗಿ ಹೇಳು ಕರೆಕ್ಟಾಗಿ ಹೇಳು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆದರೂ ಅವಳು ಅದೇ ಥರ ಮಾಡ್ತಾ ಇದ್ಲು. ಕ್ಲಿಯರ್ ಮಾಡಿದ್ರು.
ಆ ಮೇಜ್ ಅಲ್ಲಿ ಕಿತ್ತಾಡ್ಲೇಬೇಕು. ಫುಲ್ ಫ್ಲಾಪ್ ಶೋ ಆಗ್ತಾ ಇತ್ತು. ಸ್ವಲ್ಪ ಲೆಫ್ಟ್ ಬನ್ನಿ, ಇವಾಗ ಲೆಫ್ಟ್ ತಿರುಗಿ ಮುಂದೆ ಬನ್ನಿ ರೈಟ್ ಸೈಡ್ ಅವರು ಹೇಳಿ ಕ್ಲಿಯರ್ ಮಾಡಿದ್ದಾರೆ. ರೈಟ್ ಅಷ್ಟೇ ನಿಂತು ಸ್ವಲ್ಪ ಮುಂದೆ ಕೈ ಹಿಡಿ, ಸ್ವಲ್ಪ ರೈಟ್ ಹಾಕೊಳ್ಳಿ. ಶಮಾ ಮ್ಯಾಮ್ ಪಜಲ್ ಪೀಸಸ್ ನ ತಗೊಂಡು ಹಾರ ಹಾಕ್ಬಿಟ್ಟಿದ್ದಾರೆ. 4 ಇನ್ನ ಪಾಟ್ ಹೊಡಿಬೇಕು. ಅವ್ರು ಇನ್ನ ಸುತ್ತಾಡ್ತಾ ಇದಾರೆ ಎಲ್ಲೆಲ್ಲೋ. ಏಳನೇ ಮಡಿಕೆ ಹತ್ರ ಬರುವಾಗ ಸ್ವಲ್ಪ ಕಷ್ಟ ಆಯ್ತು, ಯಾಕೆ ತುಂಬಾ ದೂರ ಆಯ್ತು. ಅವ್ರ ಕೈಯಲ್ಲಿ ಎಷ್ಟಾಯ್ತೋ ಅಷ್ಟು ಮಾಡಿದ್ರು. ಮಾಡ್ಕೊಂಡು ಎಲ್ಲ ಮಾಡಿ ಕೊನೆಗೆ ಲಾಸ್ಟ್ ಅಲ್ಲಿ ಬಂದು ಇವಾಗ ಯಾವ ಕಡೆ ಏನು ಹೂವು ತೆಗಿಬೇಕು ಅನ್ನೋ ಜಾಗದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಹಾರ ತಗೊಳ್ಳೋ ಟೈಮಲ್ಲಿ ಇನ್ನ ಲೇಟ್ ಮಾಡ್ಬಿಟ್ರು. ನನ್ಗೆ ಏನು ಒಂದು ಬಾಡಿ ಸೆನ್ಸ್ ಇರಲ್ವಾ ಅಂತ ಅನ್ಕೊಂಡು ನಾನು ತುಂಬಾ ಕೋಪ ಆಯ್ತು. ಕೋಆಪರೇಷನ್ ಇಬ್ರು ಕಡೆಯಿಂದ ಬರ್ಬೇಕು, ಅದು ಸಿಗ್ತಾನೆ ಇರ್ಲಿಲ್ಲ. ಐ ವಾಸ್ ರಿಯಲಿ ಆಂಗ್ರಿ. ಸರ್ ನಿಮ್ ಲೆಫ್ಟ್ ಯಾವುದು ಸರ್? ಟರ್ನ್ ಮಾಡಿ, ಆ ಕಡೆ ಟರ್ನ್ ಮಾಡಿ. ಕ್ರಾಸ್ ಸಿಗ್ತಾ? ಹಾರ ಇದೆ ಮಧ್ಯದಲ್ಲಿ. ಅಯ್ಯೋ ಎಲ್ಲಪ್ಪ, ಎಲ್ರು ವೇಟ್ ಮಾಡ್ತಾ ಇದ್ರು ಇವ್ರು ಯಾವಾಗ ಮುಗಿಸ್ತಾರೆ, ಅಷ್ಟೊಂದು ಟೈಮ್ ತಗೊಂಡ್ಬಿಟ್ಟಿದ್ವಿ. ಸತ್ಯಾನಂದ ಅವ್ರ ರಚನಾ ಅವ್ರ ಜೋಡಿ ತುಂಬಾ ಕಷ್ಟ ಬಿದ್ದು 10 ಮಡಿಕೆಗಳನ್ನ ಹೊಡೆದು ಇವಾಗ ಬಂದು ನಿಂತಿದ್ದಾರೆ. ಈ ಕಡೆ ಸಚಿನ್ ಮತ್ತು ಕ್ಷಮಾ ಅವರ ಒಂದು ಎಕ್ಸ್ಟ್ರಾರ್ಡಿನರಿ ಕೋಆರ್ಡಿನೇಷನ್, ಸೂಪರ್. ಈ ರೌಂಡ್ ಅಲ್ಲಿ ಸಚಿನ್ ಮತ್ತೆ ಕ್ಷಮಾ ಗೆದ್ದಿದ್ದಾರೆ. ಅಂಡ್ ಸೆಕೆಂಡ್ ಲೆವೆಲ್ ಗೆ ಸಚಿನ್ ಮತ್ತೆ ಕ್ಷಮಾ ಅವರು ಕ್ವಾಲಿಫೈ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ಬಿಬಿ ಅಂಡ್ ಬಿಬಿ ಕಂಪನಿ. ಅವರ ಆಪೋನೆಂಟ್ ಆಗಿ ಬರ್ತಾ ಇದ್ದಾರೆ ಶರತ್ ಅಂಡ್ ದೇವಮ್ಮ ಅವರು. ನಿಮ್ ಬಲಗಡೆ ತಿರುಗಿ ನನ್ ಖುಷಿಯಾಗಿದೆ ಏನಂದ್ರೆ ರಾಮಪ್ಪ ಸರ್ಗಿಂತ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡ್ತಿದ್ರು. ಮೊದಲನೇ ಮಡಿಕೆ ಹೊಡೆದ್ರು. ಹೊಡೆದೇಟ್ಕೆ ತಲೆ ಮೇಲೆ ಬಿದ್ದು ಏನು ಆಗಿಲ್ವೇನೋ ಅಂತ ಹಿಂಗೆ ಎತ್ಕೊಂಡು ಚೀಲ್ಕಾಕತ್ತವನಿ. ಹಿಂಗೆ ಕಣ್ಣಿನ ಮೇಲೆ, ಬಟ್ಟೆ ಮೇಲೆ, ಮೂಗಿನ ಮೇಲೆ ತೊಟ ರಕ್ತ ಬರ್ತಾ ಇದೆ. ಫಸ್ಟ್ ಏಡ್. ಬ್ರೀಡ್ ಆಗ್ತಾ ಇದೆ ಫಾಸ್ಟ್. ಒಂದೆರಡು ನಿಮಿಷ ಕಾಫಿ ಪೌಡರ್ ಎಲ್ಲ ಒಂದು ಟ್ರೀಟ್ಮೆಂಟ್ ಆಯ್ತು. ಸೊ ಅವಾಗ ನನ್ಗೊಂದು ಧೈರ್ಯ ಆಯ್ತು. ಹೇಗೆ ಸರ್ ಗುರು ಸರ್ ಕೇಳಿದ್ರು, ನೀನು ಮಾಡ್ತೀಯಾ ಮಾಡಲ್ವಾ? ಇಲ್ಲ ಸರ್ ನಾನು ಮಾಡೇ ಮಾಡ್ತೀನಿ, ನಾನು ಮುಂದರಿಸ್ತೀನಿ ಆಟ ಮುಂದಿನ ದೇವಮ್ಮ. ಎಸ್ ಸರ್, ಆಡ್ತೀನಿ ಸರ್. ಸೂಪರ್. ಓಕೆ, ಈಗ ನಾನು ವಿಸಿಲ್ ನ ಬ್ಲೋ ಮಾಡ್ತೀನಿ, ಮತ್ತೆ ನಿಮ್ಮ ಆಟ ಶುರು ಆಗತ್ತೆ. 3, 2, 1. ಪಟಾರ್ ಅಂತ ಮಡಿಕೆನ ಹೊಡೆದಾಕಿದೆ. ಹೊಡಿತಿದ್ರೆ ಆ ಕಡೆ ದೇವಮ್ಮ ಅದು ಅವರು ಒಂದು ಪಟಾರ್ ಅಂತ ಹೊಡೆದಾಕಿದ್ರು.
ಮುಂದಕ್ಕೆ ಇನ್ನೂ 4ನೇದು 5ನೇದು ಹೊಡಿಬೇಕಲ್ಲ ಅನ್ಕೊಂಡು ತಿರ್ಕೊಂಡು ಮುಳ್ಳೊಳಗೆಲ್ಲ ಹೋಯ್ತಾ ಇದೆ. ಒಮ್ಮೆ ಏನು ಹೇಳ್ತಿದ್ಲು ಅಂತ ಕರೆಕ್ಟಾಗಿ ಕೇಳಿಸ್ಕೊಳ್ಳೋದು, ಸ್ಪೀಡ್ ಮಾಡೋದು. ಹಂಗೂ ಹೊಡೆದು ಊನರ್ಗೆ ಹೋಗು, ಊನರ್ ಎತ್ಕೋ ಅಷ್ಟೊತ್ತು ರಾಮಪ್ಪಂದಾಗ ಹೋಗಿ. ತೆಗೆದು ಹಾರ ಹಾಕೊಂಡೆ. ನಿಜವಾಗ್ಲು ಒಂದು ಅದ್ಭುತ ಕ್ಷಣ ಅದು. ದೇವಮ್ಮ, ಸೂಪರ್ ದೇವಮ್ಮ. ಅದು ರೀ ಕೆಚ್ಚು ಅಂದ್ರೆ ಶರತ್ ಹೇಳಿದನ್ನ ಚಾಚು ತಪ್ಪದೆ ಮಾಡಿದ್ರಿ. ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ದೇವಮ್ಮ. ಸೊ ಈ ರೌಂಡ್ ಅಲ್ಲಿ ಗೆದ್ದಿದ್ದು ರಾಮಪ್ಪ ಅಂಡ್ ಸೌಮ್ಯ. ಸೊ ಇವರು ಕೂಡ ಲೆವೆಲ್ 2ಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ಈಗ ಉಳ್ಕೊಂಡಿರೋದು ಒಂದೇ ಜೋಡಿ, ಅಭಿ ಮತ್ತು ಭೋಜಮ್ಮ. ಮುಂಚೆ ನಡೆದ 3 ರೌಂಡ್ ಅಲ್ಲಿ ಟಫ್ ಫೈಟ್ ಕೊಟ್ಟು ಲೂಸರ್ ಆಗಿರೋ ಅಂದ್ರೆ ಒಂದು ಜೋಡಿ ಮತ್ತೆ 4th ರೌಂಡ್ ಅಲ್ಲಿ ಅಭಿ ಮತ್ತೆ ಭೋಜಮ್ಮ ಅವರ ಆಪೋನೆಂಟ್ ಆಗಿ ಫೈಟ್ ಮಾಡ್ತಾರೆ. ಸೂಪರ್ ಐಡಿಯಾ ಅಲ್ಲ, ಬೆಸ್ಟ್ ಫೈಟ್ ಕೊಟ್ಟು ಸೋತಿರೋರು ಬೇರೆ ಯಾರು ಅಲ್ಲ, ಶರತ್ ಅಂಡ್ ದೇವಮ್ಮ. ತಲೆ ಎಟ್ ಬಿದ್ದಿದ್ರು, ತಲೆ ಸುತ್ತಾ ಇದ್ರು. ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಫುಲ್ ಎಫರ್ಟ್ ಆಗ್ತೀನಿ ಅಂತ ನಿಂತಿದ್ದಾರೆ ದೇವಮ್ಮ. ಒಂದ್ ಕಡೆ ಇನ್ಸ್ಟ್ರಕ್ಟ್ ಮಾಡಕ್ಕೆ ಶರತ್ ರೆಡಿ ಆಗಿದ್ದಾನೆ. ಈ ಕಡೆ ಭೋಜಮ್ಮ ಮತ್ತು ಅಭಿ ಅವರ ಕಿತ್ತಾಟ ನೋಡೋಣ ಇವತ್ತು ಯಾವ ಮಟ್ಟಿಗೆ ಕೋಆರ್ಡಿನೇಟ್ ಕನ್ವರ್ಟ್ ಆಗುತ್ತೆ ಅಂತ. ರೆಡಿನಾ ಭೋಜಮ್ಮ? ಓಕೆ, ಇನ್ಯಾಕ್ ತರ ಶುರು ಮಾಡೋಣ. 4th ರೌಂಡ್. ಒಂದು, ಎರಡು. ತಿರುಗಿಸಿದಾಗ ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡ್ಬೇಕು, ಏನು ಗೊತ್ತಾಗಿಲ್ಲ. ನನಗೆ ಅಲ್ಲಿ ಹೋದಾಗ ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟು ಹಂಗಾಗಿತ್ತು. ಹೊಟ್ಟೆನೆ ನನಗೆ ನುಗ್ಗಕ್ಕಾಗ್ಲಿಲ್ಲ, ಆದ್ರೂ ಹೊಟ್ಟೆನೆ ತೆಗೆಸ್ಕೊಂಡು ನುಗ್ಕೊಂಡು ಹೋದೆ. ಸೈಡ್ ಬನ್ನಿ, ಏನಿಲ್ಲ ಸೈಡ್ ಬನ್ನಿ. ಲೆಫ್ಟ್ ನೀವು ಲೆಫ್ಟ್ ಬನ್ನಿ, ಲೆಫ್ಟ್ ಗೊತ್ತುಕೊಳ್ಳಿ. ಲೆಫ್ಟ್ಗೆ 2 ಸ್ಟೆಪ್. ಸ್ಟ್ರೈಟ್ ಬನ್ನಿ, ಸ್ಟ್ರೈಟ್ ಬನ್ನಿ, ಇನ್ನು ಸ್ಟ್ರೈಟ್ ಬನ್ನಿ. ಲೆಫ್ಟ್ ಟರ್ನ್, 2 ಸ್ಟೆಪ್ ಲೆಫ್ಟ್. ಸಾಕು ಹಂಗೆ ಬಿಸಿ ಮುಂದೆ ನೋಡಿ. ಮುಂದೆ ಸ್ವಲ್ಪ 2 ಸ್ಟೆಪ್ ಮುಂದೆ, 2 ಸ್ಟೆಪ್ ಮುಂದೆ, 2 ಸ್ಟೆಪ್ ಮುಂದೆ. ಇಲ್ಲೇ ಸ್ವಲ್ಪ ರೈಟ್ಗೆ ಒಂದು ಸ್ಟೆಪ್ ರೈಟ್ಗೆ, 1 ಸ್ಟೆಪ್ ಗೌತಮ್ ಅವರೇ. ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ 1 ಸ್ಟೆಪ್ ಹಿಂದೆ ಬನ್ನಿ. ರೈಟ್ಗೆ ಹೋಗಿದ್ದ, ರೈಟ್ ಹೊಡೀರಿ, ಹೊಡೀರಿ ಕೆಳಗಡೆ ಕೋಲಲ್ಲಿ ನೋಡಿ. ಅಲ್ಲೇ ಅದು ಲೆಫ್ಟ್ಗೆ 2 ಸ್ಟೆಪ್, ಲೆಫ್ಟ್ಗೆ 2 ಸ್ಟೆಪ್, ಇನ್ನೂ 2 ಸ್ಟೆಪ್, ಇನ್ನೂ 2 ಸ್ಟೆಪ್, ಇನ್ನೂ 2 ಸ್ಟೆಪ್. ಸ್ಟ್ರೈಟ್ ಹೋಗಿ, ಸ್ಟ್ರೈಟ್ ಹೋಗಿ. ಅಲ್ಲೇ ಇದೆ, ರೈಟ್ಗೆ ಸಿಗ್ತಾ ಸ್ವಲ್ಪ ರೈಟ್ ಆಗಿ ಸ್ಟ್ರೈಟ್ ಓಡಿ, ಏನಿಲ್ಲ ಓಡಿ. ಲೆಫ್ಟ್ 2 ಸ್ಟೆಪ್ ಲೆಫ್ಟ್ ಮಾಡಿ. ಮಂಡಿಗಾಲೆಲ್ಲ ಉರ್ಕೊಂಡು ಹೋಯ್ತಾ 3 ತಕ್ಕೆ ಹೋದೆ. ಹಿಂಗೆ ಬಕ್ಕೊಂಡು ಮಂಡಿಗಾಲ್ ಉರ್ಕೊಂಡು ಫುಲ್ ಪರ್ಫಾರ್ಮಿಂಗ್. ಮೊದಲನೇ ರೌಂಡ್ಗಿಂತ ಫಾಸ್ಟ್ ಆಗಿ ಮಾಡ್ಕೊಂಡು ಬಂದ್ರು. ಹೊಡೀರಿ ಜೋರಾಗಿ, ಇಲ್ಲ ಸ್ವಲ್ಪ, ಇನ್ನೊಂದು ಸ್ವಲ್ಪ ಲೆಫ್ಟ್. ಅಲ್ಲೇ ಇದೆ ನೋಡಿ. ಹೊಡೀರಿ ಸ್ವಲ್ಪ, ಹೊಡೀರಿ ಇನ್ನೊಂದು. ಬಿದ್ದಿಲ್ಲ ಸ್ವಲ್ಪ ಹೊಡೀರಿ.
ಹೇಳ್ದಂಗೆ ಮಾಡಿದ್ರು ಬಟ್ ಅವ್ರಿಗೆ ದೇವಮ್ಮ ನೋಡ್ಬಿಟ್ಟು ಸ್ವಲ್ಪ ಎಲ್ಲೋ ಒಂದ್ ಕಡೆ ಮೀಟರ್ ಆಫ್ ಹೋಗಿತ್ತು. ಲೆಫ್ಟ್ ನೋಡಿ ಕಟೀಲಿ ಸಿಕ್ತಾ ಹಾಕೊಳ್ಳಿ ಓಡಿ ಹೋದಮ್ಮ ಏನಿಲ್ಲ. ಇನ್ನೊಂದು ನಾಲ್ಕು ಸ್ಟೆಪ್ ಮುಂದೆ. ಒಂದು ಐಡಿಯಾ ಮಾಡ್ಕೊಂಡೆ ಗೋಲಲ್ಲಿ ಕೈಯಲ್ಲಿ ಹೀಗೆ ಹಾಡ್ಸ್ಕೊಂಡು ನೋಡುವಾಗ ದೂರದಲ್ಲಿ ಇರೋದು ನನಗೆ ಸಿಕ್ತಿತ್ತು. ಏನ್ ಮಾಡಿ ಮುಂದೆ ಇನ್ನೊಂದು ಸ್ವಲ್ಪ ನಿಂತ್ಕೊಳ್ಳಿ. ರೈಟ್ಗೆ 2 ಸ್ಟೆಪ್ ತಗೊಳ್ಳಿ. ರೈಟ್ಗೆ 2 ಸ್ಟೆಪ್. ಹತ್ತನೇ ಹೊಡಿತಿದ್ದಾರೆ. ಭೋಜಮನ್ 7 ಕಂಪ್ಲೀಟ್ ಆಗಿದೆ. ಅಭಿಯೂ ಕೂಗೋದು ಅವರು ಸೋಂಡೆ ನನಗೆ ಕೇಳಿಸ್ಕೊಳ್ಳಿಲ್ಲ, ಬರೀ ಸರತ್ತು ಸೋಣ್ಣೆ ಕೇಳಿಸ್ಕೊತಾ ಇದ್ದೀನಿ. ಲೆಫ್ಟ್ ಈಗ ಲೆಫ್ಟ್ ಮುಳ್ಳು ದೇವಮ್ಮ ಅವ್ರದ್ದು 10 ಮುಗಿದಿದೆ. ಬರ್ಲಿ ಸ್ಟ್ರೈಟ್ ಬರ್ಲಿ. ಲೆಫ್ಟ್ಗೆ 2 ಸ್ಟೆಪ್. ನನಗೆ ಸುಸ್ತಾಗೋಯ್ತು ತುಂಬ. ಆಗ ಹೇಗಿಸರು ಗುರುಸರ್ ಎಲ್ಲ ಓಡ್ ಬಂದ್ರು. ಆಗ ಸುಧಾರಿಸಿದ್ರು, ಹೇಗಿಸರೆಲ್ಲ ಹಿಡ್ಕೊಂಡ್ರು ನನ್ನ. ತಲೆಗೇಟಾದ್ರೂ ಫಸ್ಟ್ ಏಡ್ ತಗೊಂಡು ದೇವಮ್ಮ ಮತ್ತೆ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ದು ನಿಜಕ್ಕೂ ಮೆಚ್ಚುವಂಥದ್ದು. ದೇವಮ್ಮ ಅಪ್ಪ ಎಲ್ಲಿತ್ರಿ ಎನರ್ಜಿ? ಕುಣ್ಕೊಂಡು ಕುಪ್ಪಳಿಸ್ಕೊಂಡು ಹೋಗ್ಬಿಟ್ಟು ಹತ್ತನ್ನು ಒಳಗ್ ಬಿಸಾಕ್ಬಿಟ್ರಿ. ಅಷ್ಟು ರಕ್ತ ಸುರಿದಲ್ಲ ಸರ್. ನಾವು ಹುಚ್ಚಳೆ ಎಣ್ಣೆ, ರಾಗಿ ಮುದ್ದೆ, ಹುಳ್ಳಿಕಾಳು, ಉಪ್ಪು ಸಾರು ತಿಂದಿದ ದ್ರೇಗ ಇದು. ಭದ್ರಾವತಿ ಉಪ್ಪು ಲೈಫ್ ಅಲ್ಲಿ ಸೂಪರ್ ಆಗಿರ್ಬೇಕು. ಈಗ ದೇವಮ್ಮ ಎಸ್ ಸರ್, ಐ ಲವ್ ಯು. ಥ್ಯಾಂಕ್ ಯು. ಅಯ್ಯೋ ಏನ್ ನಾಚಿಕೆ ಅಷ್ಟೊಂದು. ಐ ಲವ್ ಇಟ್ ಚಿನ್ನ. ಸೊ ಈ ರೌಂಡ್ ಅಲ್ಲಿ ದೇವಮ್ಮ ಶರತ್ ಜೋಡಿ ಮತ್ತು ಈ ಕಡೆ ಬಂದಿಕರಿ ಭೋಜಮ್ಮ ಮತ್ತು ಅಭಿ ಜೋಡಿ ನಡುವೆ ಯುದ್ಧ ಬಿದ್ದಿತ್ತು. ಆ ಯುದ್ಧದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಕ್ವಾಲಿಫೈ ಆಗಿರೋದು ರಕ್ತ ಸುತ್ತ ನನ್ನ ಲೈಫ್ ಕೈಲಿ ಹಿಡಿಬೇಕು ಅಂತ ನನ್ನ ಚಟ ಇತ್ತು. ಅವಳು ಹಿಂದೆ ಬಿಸಾಕ್ಬಿಟ್ಟು ನಾನು ಮುಂದೆ ಮಾಡಿ ಗೆದ್ದೇ ಬಿಟ್ಟೆ ನಾನು. ನಾವು ನಿಮ್ಗೆ ಮೊದಲನೇ ಲೆವೆಲ್ ಅಲ್ಲಿ ಹೇಳಿದ್ವಿ, ಮಡಕೆ ಹೊಡೆದ್ಮೇಲೆ ಒಂದಷ್ಟು ಪಜಲ್ ಪೀಸಸ್ ಗಳು ನಿಮ್ಗೆ ಸಿಗತ್ತೆ ಅಂತ. ಅದನ್ನ ನಿಮ್ಮ ಜೋಳಿಗೆಲ್ ಹಾಕೊಳ್ಳಿ ಅಂತ ಹೇಳಿದ್ವಿ. ಭದ್ರವಾಗಿ ನೀವು ಕೂಡ ಅದನ್ನ ಜೋಳಿಗೆ ಒಳಗೆ ಹಾಕೊಂಡು ಅದನ್ನ ಸೇಫ್ ಆಗಿ ಇಟ್ಟಿದ್ರಿ. ಈಗ ಆ ಪಜಲ್ ಗಳನ್ನ ಒಂದೊಂದಾಗಿ ತೆಗೆದು ನಿಮ್ಮ ಮುಂದೆ ಇರೋ ಟೇಬಲ್ ಮೇಲೆ ಜೋಡಿಸ್ತೀರಾ. ಪರ್ಫೆಕ್ಟ್ ಆಗಿ ಜೋಡಿಸಿದ್ರೆ ಅಲ್ಲಿ ಒಂದು ವಾಕ್ಯ ಹುಟ್ಟುತ್ತೆ. ಆ ವಾಕ್ಯನ ನಮಗೆ ಯಾರು ಬೇಗ ತಿಳಿಸ್ತಿರೋ ಅವರು ಇವತ್ತಿನ ಮಯಾಸ್ ಸಂಕ್ರಾಂತಿ ಟಾಸ್ಕಿನ ವಿನ್ನರ್ ಆಗ್ತೀರಾ. ಓಕೆ, ಅವ್ರಿಗೆ ಸಿಗತ್ತೆ ಇವತ್ತಿನ ಲೈಫ್ ಮತ್ತು ಮಯಾಸ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಡೆಲಿಷಿಯಸ್ ಅಡ್ವಾಂಟೇಜ್. ಆರ್ ಯು ರೆಡಿ? Yes boss. ಓಕೆ. ಒಂದು ಸಣ್ಣ ಕ್ಲೂ ಕೊಡೋದಾದ್ರೆ ಅದು ಟೇಬಲ್ ಆಕಾರದ ಅದೇ ಸ್ಕ್ವೇರ್ ಅಲ್ಲಿ ಇರುತ್ತೆ. ಟೇಕ್ ಪೊಸಿಷನ್. ನಾನು ಅಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ಕೊ ಇದೇನೋ ಒಂದು ಬರ್ಡ್ ಇರ್ಬೋದು, ಕೊಕ್ಕರೆ ಇರುತ್ತಲ್ಲ ವೈಟ್ ಕಲರ್ದು, ಅದೇ ಅನ್ಕೊಂಡೆ. ಬಿಕಾಸ್ ಹಿಂಗೆಲ್ಲ ಇತ್ತು. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ನನ್ನ ಮೈಂಡಲ್ಲಿ ಬಂದಿದೆ ಅಂದ್ರೆ ಮಯಾಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಬಂದಿರುತ್ತೆ ಅಂತ. ಬೇಗ ಬಿಚ್ಚಬೇಕು. ಅಲ್ಲಲ್ಲಿ ಕಚ್ಚಿದ್ದಾರೆ ಫರ್ನಾಂಡಿಸ್ ಅವರು. ಯಾವ್ದು ಎಲ್ಲ ಹೋಲ್ಸೋದು ಎಲ್ಲಾನು ಒಂದೇ ತರ ಇದೆ. ಯಾವ್ದು ಎಲ್ಲಿಡೋಣ? ಅಯ್ಯೋ ನನ್ನ ತಲೆಲ್ಲ ಕೆಟ್ಟೋಗ್ಬಿಡ್ತು. ಒಂದ್ರ ಮೇಲೆ ಒಂದು ಇಟ್ಬಿಡಿ. ರಾಮಪ್ಪ ಮತ್ತು ಸೌಮ್ಯ ಅವರು ಈ ತರ ಜೋಡ್ಸಕ್ ಹೋದ್ರೆ ದೇವ್ರ ಹಣೆ ಮಾಡಕ್ಕಲ್ಲ. ಅದಕ್ಕೆ ರಾಮಪ್ಪ ಒಂದು ಐಡಿಯಾ ಕೊಡ್ತೀನಿ. ಈ ಕಡೆ ಬನ್ನಿ ಹೇಳ್ತೀನಿ. ಬಾತ್ಕೊಳ್ಳಿ ಕೊಕ್ ಅಂದಾಗ ಇಲ್ಲಿ ಯಾವ್ದಾರ ಒಂದು ಪೋರ್ಷನ್ ಬರ್ತದೆ. ಹಿಂಗೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡ್ವಿ. ಆಕ್ಚುಲಿ
ಶರತ್ ಎಕ್ಸ್ಟ್ರಾರ್ಡಿನರಿ ಮಾಡ್ತಾ ಇದ್ದಾನೆ. ಹಿಡ್ದ ಶರತ್ ಐಡಿಯಾ ಮಾಡ್ದ. ಶುಭಾಶಯ ಅನ್ನೋದು ಬೇಗ ಸಿಕ್ಬಿಡ್ತು. ಮೈಂಡ್ ಟಕ್ಕಂತ ಮುಂದೆ ಶವಮಗೆ ಹೇಳಿದೆ ಇದು ಸಂಕ್ರಾಂತಿ ಹಬ್ಬದ ಶುಭಾಶಯ ಅಂತಾನೆ ಪಕ್ಕ ಇರುತ್ತೆ ಅಂತ ಹೇಳಿದೆ. ಸಚಿನ್ ಒಂದು ರೇಂಜ್ಗೆ ಐಡಿಯಾ ಮಾಡಿದ್ದಾನೆ. ಈಸ್ ಆನ್ ದ ರೈಟ್ ಟ್ರ್ಯಾಕ್. ಶಿಲ್ಪ ಐಡಿಯಾ ಸಿಕ್ಕೋಯ್ತು. ಅವರು ಸ್ವಲ್ಪ ಫಾಸ್ಟ್ ಆಗಿ ಇರಿಟೇಟ್ ಆಗಿದ್ಲು. ನಾವೆಂತ ಪ್ಲೇಸ್ ಮಾಡುವಾಗ ಸ್ವಲ್ಪ ಇರಿಟೇಷನ್ ತೋರಿಸ್ತಾ ಇದ್ಲು. ಬಂದ್ಬಿಟ್ಟು ಈ ಕಡೆ ತಿರ್ಗೋಷ್ಟೊತ್ತಿಗೆ ಆ ಪ್ಲೇಸ್ ಫಿಲ್ ಮಾಡ್ಬಿಟ್ರೆ ಲೈಕ್ ಇವ್ರು ಫರ್ನಾಂಡಿಸ್ ಇದು ಏನಕ್ಕೆ ಮಾಡ್ತಿದ್ದೀರಾ ಇದು ಹುಡುಕಿ ಅಂತಿದ್ದೆ. ಮತ್ತೆ ಬಂದ ದಾರಿಗೆ ಈಗ ಹಿಂಗೆ ತೆಗೆಯೋದು ಜೋಡಿಸೋದು ಈಗ ಮಾಡೋದು ನಂಗಂತೂ ನಿಜ ಕಷ್ಟ ಅನ್ನಿಸ್ತು. ನಾನಂತೂ ಏನೂ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಹಿಂಗೆ ಇಟ್ಕೊಳ್ತಾ ಇದ್ದೆ, ನೋಡ್ತಾ ಇದ್ದೆ, ಬಿಡ್ತಾ ಇದ್ದೆ. ಶಿಲ್ಪ ಅದಾಯ್ತು ಅಂದಾಗ ಎದೆ ಡಿಚಿಕ್ ಅಂತ ಭಯ ಆಗೋದು. ಟರ್ನ್ ಮಾಡಿ ನೋಡಿದ್ರೆ ಅವ್ಳು ಆಗಿರಲಿಲ್ಲ. ಇನ್ನೂ ಒಂದು ಪ್ಲೇಟ್ 2 ಪ್ಲೇಟ್ ಇಟ್ಟಿರ್ತಿದ್ರು. ಬೇಗ ಬೇಗ ಕೊನೆಯ 5 ಪೀಸ್ಗಳನ್ನ ಶರತ್ ಜೋಡಿಸಿದ್ರೆ ಅಲ್ಲಿಗೆ ಟಾಸ್ಕ್ ಎಂಡ್ ಆಗೋ ಸಾಧ್ಯತೆ ಇದೆ. ಮಾಡಿಯಮ್ಮ ನೀವು ಹಬ್ಬದ ಶುಭಾಶಯಗಳು ಸರ್. ಲೈಫ್ ಬಂದೈತಿ ಏನು ಮಯ್ಯ ಸಂಕ್ರಾಂತಿ ಹಬ್ಬದ ಟಾಸ್ಕ್ ನ ವಿನ್ನರ್ಸ್ ಅಂಡ್ ದ ಶೈನಿಂಗ್ ಸ್ಟಾರ್ಸ್ ಆಫ್ ದ ಡೇ ಶರತ್ ಅಂಡ್ ದೇವಮ್ಮ. ವಿ ವನ್ ಅಂಡ್ ಸಂಕ್ರಾಂತಿ ನಮ್ಗೆ ಹೊಸ ಹರ್ಷ ತಂದಿದೆ. ಸೊ ವಿ ಆರ್ ಹ್ಯಾಪಿ ಫಾರ್ ದಟ್. ಡಿಸ್ಕಷನ್ ಅಲ್ಲಿ ಸಿಗೋಣ ಯಾರು ಇವತ್ತಿನ ಟಾಸ್ಕ್ನ ಕೆಟ್ಟ ಪರ್ಫಾರ್ಮರ್ ಅನ್ನೋದನ್ನ ಅಲ್ಲಿ ಡಿಸೈಡ್ ಮಾಡೋಣ. ಓಕೆ ಮೈಂಡ್ ಸರಿಯಾಗಿರೋರು ಮಾತ್ರ ಮಾಡೋಕ್ಕಾಗಲ್ಲ. ಹಿಂಗ್ ಕನ್ಫ್ಯೂಸ್ ಆಗುತ್ತೆ ಗೊತ್ತಾ? ಚೂರಲ್ಲಿ ಇದರಲ್ಲಿ shouting. He was not responding. That means I'm not doing anything, nothing. It is not 5-6 puzzles. It is like n number of puzzles. ನೀವು ಹಂಗಿಟ್ಟಾಗ ಏನಾಗುತ್ತೆ ಗೊತ್ತಾ? ನಾನು ಹೇಳಿದ್ದೆ ಫರ್ನಾಂಡಿಸ್ ಈ ಥರ ಹುಡುಕಿ ಓಕೆ ಆ ಥರ ಸುಮ್ಮನೆ ನೀವು ಇಟ್ಟು ಬಂದಾಗ ಏನಾಗುತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ. ಬಿಕಾಸ್ ಯು ಜಸ್ಟ್ ಸ್ಟ್ಯಾಂಡಿಂಗ್ ದೇರ್ ಯು ನಾಟ್ ಡೂಯಿಂಗ್ ಎನಿಥಿಂಗ್ ಅಲ್ವಾ. See, really telling is, I have no this thing. I have just come, I should come in the TV. That's why I come. ನಾನು ಟಿವಿಯಲ್ಲಿ ಬರಬೇಕಾಗಿತ್ತು, ಬಂದೆ. ಅವ್ರಿಗೆ ನಿಜ ಸೀರಿಯಸ್ನೆಸ್ ಇಲ್ಲ, ಯಾಕಂದ್ರೆ ಅವ್ರಂತೂ ಬಗ್ಗಕ್ಕಾಗಲ್ಲ. ಬಿಕಾಸ್ ನನ್ನ ಟೀಮ್ ವಿನ್ ಆಗಲೇಬೇಕು. ನಾನೇ ಬಗ್ತೀನಿ, ಪರವಾಗಿಲ್ಲ. ಹೇಳೋದನ್ನ ಕೇಳಿದ್ರೆ ಸಾಕು ನನಗೆ. ಇನ್ನೇನು ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರು. ನಾವು ಕೊಟ್ಟಂತ ಮಡಕೆ ಹೊಡೆಯೋ ಟಾಸ್ಕ್ ಅಲ್ಲಿ ಬೇಗ ಮುಗಿಸಿದ್ದು ಶರತ್ ಮತ್ತೆ ದೇವಮ್ಮ. ಅವರು ವಿನ್ ಆಗ್ತಾರೆ. ಇವತ್ತಿನ ಲೈಫ್ ಅವ್ರ ಕೈಯಲ್ಲಿ ಸೇರತ್ತೆ. ಸೊ ಕಂಗ್ರಾಟ್ಸ್ ನಿಮ್ಮಿಬ್ಬರಿಗೂ. ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರೇ, ಏನು ನಿಮ್ಮಿಬ್ರು ಮಧ್ಯೆ ಕ್ಲಾಶ್? 3 days ಇಂದ ಅಬ್ಸರ್ವ್ ಮಾಡ್ತಿದ್ದೀನಿ. ವಾಟ್ ಎವರ್ ಐ ಆಮ್ ಟೆಲಿಂಗ್ ಹಿ ವಾಸ್ ಗೆಟಿಂಗ್ ಅ ಲಿಟಲ್ ಇರಿಟೇಟೆಡ್. ಸೊ ಟುಡೇ ನಾನು ಇವತ್ತು ಅಷ್ಟೇ ಫರ್ನಾಂಡಿಸ್ ಇದೆಲ್ಲ ಹಿಂಗೆ ಅಂದಾಗ ಓಕೆ ಐ ಕುಡ್ ಹಿಯರ್ ದಟ್. ಓಕೆ ಸೊ ಅದಕ್ಕೆ ನಾನು ಲೆಫ್ಟ್ ಬಂದು ಕೇಳಿದೆ, ಓಕೆ ವಾಟ್ ಇಸ್ ದ ಪ್ರಾಬ್ಲಮ್? ನಾನೇನಾರು ತಪ್ಪು ಮಾಡ್ತಿದ್ದೀನಾ? ಶುಡ್ ಐ ಚೇಂಜ್? ಏನಾದ್ರು ಮಿಸ್ಟೇಕ್ ಆಗ್ತದೆ? ನೋ, ಸೋತಾಗಿದೆ, ಇಟ್ಸ್ ಫೈನ್, ದಿಸ್ ವಾಸ್ ದ ಆನ್ಸರ್. ಆ್ಯಂಡ್ ಹಿ ಟೋಲ್ಡ್ ಮೀ ವೆನ್ ಐ ಗಾಟ್ ಎಲಿಮಿನೇಟೆಡ್. ನಾನು ಹೋದೆ, ಇಲ್ಲಿ ಯಾರು ಇರಲಿಲ್ಲ ನಿನ್ನ ಪೇರ್ ಆಗಿ, ಅದಕ್ಕೋಸ್ಕರ ನನ್ನ ಕೊಟ್ಟಿದ್ದಾರೆ ಬರ್ತದೆ, ನಾನಾಗಿ ಕೇಳಲಿಲ್ಲ. ಆ್ಯಂಡ್ ದಟ್ ರಿಯಲಿ ಹರ್ಟ್ ಮೀ. ಆ್ಯಂಡ್ ಏನಾಯ್ತು ಆಕ್ಚುಲಿ? ಅದು ನಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಶಿ ಹೈಲೈಟೆಡ್ ಇಟ್. ಐ ಕಾಂಟ್ ಹೆಲ್ಪ್ ಇಟ್. ಸರಿ, ಓಕೆ ಫರ್ನಾಂಡಿಸ್ ಸರ್, ಪ್ಲೀಸ್ ನೀವಿಬ್ರು ಒಟ್ಟಿಗೆ ಕೂತು ಮಾತಾಡಿ. ಯಾಕಂದ್ರೆ ನೀವು ಗೆದ್ದಾಗ ಗೆಲುವನ್ನ ಇಬ್ರು ಶೇರ್ ಮಾಡ್ಕೊಳ್ತೀರಾ. ಸೊ ಸೋತಾಗ ಅದಾಗ್ತಾ ಇರುತ್ತೆ. ಇಟ್ಸ್ ನಾರ್ಮಲ್. ಮೇನ್ ಥಿಂಗ್ ಸರ್, ಶಿ ಕ್ಯಾನಾಟ್ ಟೇಕ್ ದಿಸ್ ಥಿಂಗ್ ಫೇಲಿಯರ್. ದಟ್ ಈಸ್ ಓನ್ಲಿ ಡ್ರಾಬ್ಯಾಕ್. ಐ ಜಸ್ಟ್ ಆಸ್ಕ್ಡ್ ಯು. ನಾನು ಕೇಳಿದ್ದು ವಾಟ್ ಇಸ್ ದ ಪ್ರಾಬ್ಲಮ್ ಬಿಟ್ವೀನ್ ಅಸ್. That's all. See, there is no point in blaming each other. I never blamed you. Whatever fault we did is the past. You have to concentrate in the future. Yeah. Forget it. It's over. ಅಲ್ಲ. ಓಕೆ, ಈಗ ಆಗಿದ್ದಾಯ್ತು. ಟಾಸ್ಕ್ ಮುಗಿದಿದೆ. ಟಾಸ್ಕ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸು ಸೆಕೆಂಡ್ ಲೆವೆಲ್ ಅಲ್ಲಿ ಚೆನ್ನಾಗಿ ಬರಲಿಲ್ಲ. ಆದ್ರೂ ಕೂಡ ಇವತ್ತು ಮತ್ತೆ ಕೂತು ಮಾತಾಡುವಾಗ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಮೊದಲಿದ್ದು ತರ ಮಾಡಿ ಮತ್ತೆ ಲೈಫ್ ಗೆಲ್ಲೋಗಾಗ್ಲಿ ಬೇಕಾದಂತ ಚಿಂತನೆ ಇಬ್ರು ಕೂತ್ಕೊಂಡು ಮಾಡಿ. ಫೈನ್ ಸರ್, ಫೈನ್. ಸೊ ಈಗ ಶುರು ಆಗ್ಲಿ ಇವತ್ತಿನ ವೋಟ್ ಔಟ್ಸ್. ಇವತ್ತು
ಇವತ್ತಿನ ಟಾಸ್ಕಲ್ಲಿ ತುಂಬ ಟೈಮ್ ತೊಗೊಂಡವರು ಇವರೇ. ಸೊ ವಿ ಆರ್ ವೋಟಿಂಗ್ ರಚನಾ ಆ್ಯಂಡ್ ಕೃಷ್ಣಪ್ಪ. ನಿಮ್ಮ ಹೊಂದಾಣಿಕೆ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಬಂದಿದ್ದಾರೆ. ಇದುವರೆಗೂ ಅವ್ರು ಮಾಡ್ಕೊಳ್ಳಿಲ್ಲ. ಅಭಿ ಮತ್ತು ಭೋಜಮ್ಮನ್ಗೆ ಆಗ್ತಾ ಇದ್ದೀನಿ ಓಟು. ಯಾಕೆಂದ್ರೆ ಅವರು ಟಾಸ್ಕ್ ಮಾಡೋಕ್ಕೆ ಮುಂಚೆನೇ ಭೋಜಮ್ಮ ಅದನ್ನೋ ಇದನ್ನೋ ಅನ್ಕೋಬಿಡ್ತಾರೆ. ಇವತ್ತಂತೂ ಏನೂ ಮಾಡಿಲ್ಲ. ಸಿದ್ದಿಮವರು ಆಲ್ಮೋಸ್ಟ್ ಆಡ್ಬೇಕಾದ್ರೆ ನೀಟಾಗಿ ಗೊತ್ತಾಗ್ತಿತ್ತು, ಅವ್ರು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. 4 ಮಡಿಕೆ ಹೊಡಿಬೇಕಾದ್ರೆ ನಾವು ಎಲ್ಲೋ ಒಂದು ಕಡೆ ಲಾಯಲ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಮ್ಮ ವೋಟ್ ಇವತ್ತು ಅಭಿ ಮತ್ತು ಭೋಜಮ್ಮಗೆ ಹೋಗ್ತಾ ಇದೆ. ಬಿಕಾಸ್ ನಮ್ಮನ್ನ ಬಿಟ್ಟು ಲೀಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಮ್ಮ ವೋಟ್ ಕೆಟ್ಟ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಐ ವಿಲ್ ವೋಟ್ ಫಾರ್ ಕಿಟಿ ಆ್ಯಂಡ್ ಲಕ್ಷ್ಮೀ ಸಿದ್ದಿಯಮ್ಮಗೆ ಸ್ಟಾರ್ಟಿಂಗು ಎಲ್ಲ ಕಾಣಿಸ್ತಾ ಇತ್ತು. ಅದಕ್ಕೆ ಈಸಿಯಾಗಿ 3 ಮಡಿಕೆನ ಹೊಡೆದ್ರು. ಅದನ್ನು ಹೇಳಕ್ಕಾರು ಅವ್ರಿಗೆ ಮನ್ಸು ಬರಲಿಲ್ಲ. ಹಂಗೆ ಚೀಟಿಂಗೆಲ್ಲ ಮಾಡ್ಕೊಂಡೋದ್ರು. ಇವತ್ತಿನ ದಿನದ ಟಾಸ್ಕ್ ಅಲ್ಲಿ ಯಾರು ತುಂಬಾ ಕೆಟ್ಟ ಪ್ರದರ್ಶನ ನೀಡಿದ್ದಾರೆ ಅಂತ ಹೇಳಿ ನೀವು ಡಿಸೈಡ್ ಮಾಡಿ ವೋಟ್ ಹಾಕಿದ್ದೀರಾ. ಮೊದಲನೇ ವೋಟ್ ಹೋಗ್ತಾ ಇದೆ ಸಿದ್ದಿಯಮ್ಮ ಅಂಡ್ ಕಿಟಿ. ಮುಂದಿನ ವೋಟ್ ಹೋಗ್ತಾ ಇದೆ ರಚನಾ ಅಂಡ್ ಕೃಷ್ಣಾನಂದ. ಓಕೆ, ಮುಂದಿನ ವೋಟ್ ಹೋಗ್ತಾ ಇದೆ ಅಭಿ ಅಂಡ್ ಭೋಜಮ್ಮ. ಮುಂದಿನ ವೋಟ್ ಹೋಗ್ತಾ ಇದೆ ಕಿಟಿ ಅಂಡ್ ಸಿದ್ದಿಯಮ್ಮ. ತುಂಬಾ ಸ್ಪಷ್ಟವಾಗಿ ಕಾರಣ ಕೊಡ್ತಾರೆ. ಕಿಟಿ ಇಸ್ ಎ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಫೇಕ್ ಆಗಿ ಆಡಬಾರದು ಅಂತ ಅಭಿಪ್ರಾಯ ಕೊಡ್ತಾರೆ. ಅದೇ ಸರ್, ಆಡೋ ಟೈಮಲ್ಲಿ ಇವ್ರು ಏನು ಮಾಡಿರೋ ಗೊತ್ತಿಲ್ಲ ಮಿಸ್ಟೇಕು. ಬಟ್ ನಮ್ಮ ಜೋಡಿಲಿ ನಾವೇನು ದಬಾಕ್ಬೇಕೆಲ್ಲ ದಬಾಕಿದ್ದೀವಿ. ಯಾರು ಓಟ್ ಹಾಕಿದ್ರೆ ಅವ್ರು ದಬಾಕ್ ತೋರಿಸ್ತೀವಿ ಸರ್. ಮತ್ತು ಮುಂದಿನ ವೋಟ್ ಹೋಗ್ತಾ ಇದೆ ಕೃಷ್ಣಾನಂದ ಅಂಡ್ ರಚನಾ. ಮುಂದಿನ ವೋಟ್ ಅಭಿ ಅಂಡ್ ಭೋಜನ್. ಸೊ ಇಲ್ಲಿಗೆ 2 ವೋಟು ಕಿಟಿ ಅಂಡ್ ಸಿದ್ದಿಯಮ್ಮ, 2 ವೋಟು ರಚನಾ ಅಂಡ್ ಕೃಷ್ಣಾನಂದ, 2 ವೋಟು ಅಭಿ ಮತ್ತು ಭೋಜಮ್ಮ. ಯಾರಿಗೆ ಇನ್ನೊಂದು ವೋಟ್ ಬಿದ್ದರೆ ಅವರು ಡೇಂಜರ್ ಝೋನ್ಗೆ ಬರ್ತಾರೆ. ಡೇಂಜರ್ ಝೋನ್ಗೆ ಹೋಗ್ತಾ ಇರೋದು ಕಿಟಿ ಅಂಡ್ ಲಕ್ಷ್ಮೀ ಸಿದ್ದಿ. ಅಂಡ್ ಇವತ್ತಿನ ಮಯ ಸಂಕ್ರಾಂತಿ ಹಬ್ಬದ ಟಾಸ್ಕ್ ಅಲ್ಲಿ ವಿನ್ನರ್ ಆದ ಶರತ್ ಅಂಡ್ ದೇವಮ್ಮ ಅವ್ರಿಗೆ ಒಂದು ಬ್ಯೂಟಿಫುಲ್ ಅಡ್ವಾಂಟೇಜ್ ಸಿಕ್ಕಿದೆ ಮಯಾಸ್ ಅವರ ಕಡೆಯಿಂದ. ಅವರ ಒಂದು ಹೋಟೆಲ್ ಹೋಗ್ತೀರಾ, ಅಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಆರ್ಡರ್ ಮಾಡಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಹೊಟ್ಟೆ ತುಂಬಾ ತಿಂದು ತೇಗಿ ಆರಾಮಾಗಿ ವಾಪಸ್ ಬನ್ನಿ. ಓಕೆ, ಸೊ ನಾಳೆ ಶಾಕ್ ಶುಕ್ರವಾರ ಒಂದು ಶಾಕ್ ಟಾಸ್ಕ್ ಒಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. See you all. Good night.